ಮಿತ್ರರೇ, ಜಗತ್ತಿನಲ್ಲಿ ಒಂದು ದೇಶವಿದೆ. ಅಲ್ಲಿ ವಿದ್ಯುತ್, ಕುಡಿಯುವ ನೀರು, ಗ್ಯಾಸ್ ಎಲ್ಲವೂ ಉಚಿತವಾಗಿ ಸಿಗುತ್ತವೆ. ಆದರೆ ಅಲ್ಲಿ ಜನರು ವಾಸಿಸಲು ಇಷ್ಟಪಡುವುದಿಲ್ಲ. ಅಂತಹ ಒಂದು ಮುಸ್ಲಿಂ ದೇಶ, ಅಲ್ಲಿ ಗಡ್ಡ ಬೆಳೆಸುವುದು ಕೂಡ ತೀವ್ರ ತಪ್ಪಾಗಿ ಪರಿಗಣಿಸಲಾಗುತ್ತದೆ. ಈ ದೇಶವನ್ನು ಮಧ್ಯ ಏಷ್ಯಾದ ಉತ್ತರ ಕೊರಿಯಾ ಎಂದು ಕರೆಯುತ್ತಾರೆ. ಹೌದು ಮಿತ್ರರೇ, ಇಂದು ನಾವು ಮಾತನಾಡೋಣ ತುರ್ಕ್ಮೆನಿಸ್ತಾನ್ ಎಂಬ ದೇಶದ ಬಗ್ಗೆ. ಅಲ್ಲಿ ಚಿನ್ನದ ವಿಗ್ರಹಗಳು ಇಂದಿಗೂ ಅದರ ಬೀದಿಗಳಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಸಾಮಾನ್ಯ ಪ್ರಜೆಗಳ ನಿಶ್ಶಬ್ದ ಜೀವನ ಹೇಗಿರುತ್ತದೆ? ನರಕದ ಬಾಗಿಲು ಯಾವ ನಗರದಲ್ಲಿದೆ? ಇಲ್ಲಿ ಪ್ರತಿ ವಸ್ತುವು ಬಿಳಿ ಬಣ್ಣದಲ್ಲೇ ಏಕಿರುತ್ತದೆ. ಎಲ್ಲವೂ ಉಚಿತವಾಗಿದ್ದರೂ ಜನರು ಇಲ್ಲಿಂದ ಹೊರಗೆ ಹೋಗಲು ಬಯಸುವುದು ಏಕೆ? ಇದಕ್ಕೆ ಜೊತೆಗೆ ಬಹಳ ವಿಷಯಗಳನ್ನು ತಿಳಿದುಕೊಳ್ಳೋಣ ಇಂದು ಈ ವಿಡಿಯೋದಲ್ಲಿ. ಆದ್ದರಿಂದ ಇಂದು ಈ ಮನೋಹರವಾದ ಮತ್ತು ಆಶ್ಚರ್ಯಕರವಾದ ಪ್ರಯಾಣವನ್ನು ಪ್ರಾರಂಭಿಸೋಣ. ಮಿತ್ರರೇ, ತುರ್ಕ್ಮೆನಿಸ್ತಾನ್ ಮಧ್ಯ ಏಷ್ಯಾದಲ್ಲಿ ಒಂದು ಅತ್ಯಂತ ವಿಚಿತ್ರವಾದ ಮತ್ತು ವಿಶಿಷ್ಟವಾದ ದೇಶವಾಗಿದೆ. ತುರ್ಕ್ಮೆನಿಸ್ತಾನ್ನ ಅಧಿಕೃತ ಹೆಸರು ಕೇವಲ ತುರ್ಕ್ಮೆನಿಸ್ತಾನ್ ಮಾತ್ರವೇ. ಈ ದೇಶವು ತನ್ನ ವಿಶಾಲವಾದ ಮರುಭೂಮಿಗಳಿಗೆ, ಪ್ರಾಚೀನ ಸಂಸ್ಕೃತಿಗೆ ಮತ್ತು ನೈಸರ್ಗಿಕ ಸಂಪತ್ತುಗಳಿಗೆ ಕಾರಣವಾಗಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಗಡಿಗಳ ಬಗ್ಗೆ ಹೇಳುವುದಾದರೆ, ತುರ್ಕ್ಮೆನಿಸ್ತಾನ್ನ ಉತ್ತರಕ್ಕೆ ಕಜಕಿಸ್ತಾನ್, ಈಶಾನ್ಯಕ್ಕೆ ಉಜ್ಬೆಕಿಸ್ತಾನ್, ದಕ್ಷಿಣಕ್ಕೆ ಅಫ್ಘಾನಿಸ್ತಾನ್, ನೈಋತ್ಯಕ್ಕೆ ಇರಾನ್ ಮತ್ತು ಪಶ್ಚಿಮಕ್ಕೆ ಕ್ಯಾಸ್ಪಿಯನ್ ಸಮುದ್ರದ ತೀರ ಪ್ರದೇಶವಿದೆ. ಈ ಗಡಿಗಳು ಕೇವಲ ಭೌಗೋಳಿಕ ಮಿತಿಗಳು ಮಾತ್ರವಲ್ಲದೆ ವ್ಯಾಪಾರ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರಾಮುಖ್ಯತೆಯನ್ನು ಹೊಂದಿವೆ. ಈ ಸ್ಥಳದ ಕಾರಣದಿಂದ ತುರ್ಕ್ಮೆನಿಸ್ತಾನ್ ಶಕ್ತಿ ಇತ್ಯಾದಿ ಪ್ರಮುಖ ಮಾರ್ಗಗಳ ಮೇಲೆ ಆಧಿಪತ್ಯವನ್ನು ಹೊಂದಿದೆ. ನಿಮಗೆ ತಿಳಿದಿದೆಯೇ, ತುರ್ಕ್ಮೆನಿಸ್ತಾನನ್ನು ಜಗತ್ತಿನಲ್ಲಿ ಹಲವೊಮ್ಮೆ ಕಲ್ಲಂಗಡಿ ದೇಶ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಅಡ್ಡ ಹೆಸರು ಮಾತ್ರವಲ್ಲ, ಸತ್ಯವಾಗಿದೆ. ಏಕೆಂದರೆ ಇಲ್ಲಿನ ಕಲ್ಲಂಗಡಿಗಳು ಮರುಭೂಮಿಯ ಬಿಸಿಲು, ಮರುಭೂಮಿಯ ಗಾಳಿ ಮತ್ತು ರಾತ್ರಿಯ ತಂಪು ಕಾರಣದಿಂದ ಬಹಳ ರುಚಿಕರವಾಗಿ ಮತ್ತು ಸಹಜವಾಗಿ ಸಿಹಿಯಾಗಿರುತ್ತವೆ. ಈ ವಿಶಿಷ್ಟತೆ ಅವುಗಳಿಗೆ ಜಗತ್ತಿನ ಮಾರುಕಟ್ಟೆಗಳಲ್ಲಿ ವಿಶೇಷ ಸ್ಥಾನವನ್ನು ನೀಡುತ್ತದೆ. ತುರ್ಕ್ಮೆನಿಸ್ತಾನ್ನಲ್ಲಿ ಕಲ್ಲಂಗಡಿ ಬೆಳೆಯುವ ಹೊಲಗಳು ಸುಮಾರು 1,00,000 ಹೆಕ್ಟೇರ್ಗಳಲ್ಲಿ ಹರಡಿವೆ. ಈ ದೇಶವು ವರ್ಷಕ್ಕೆ ಸುಮಾರು 500 ಟನ್ ಕಲ್ಲಂಗಡಿಗಳನ್ನು ಉತ್ಪಾದಿಸುತ್ತದೆ ಮತ್ತು ಅವುಗಳಲ್ಲಿ ಸುಮಾರು 40% ಭಾಗವನ್ನು ಇತರ ದೇಶಗಳಿಗೆ ರಫ್ತು ಮಾಡುತ್ತದೆ, ವಿಶೇಷವಾಗಿ ರಷ್ಯಾ, ಇರಾನ್ ಮತ್ತು ಮಧ್ಯ ಏಷ್ಯಾ ದೇಶಗಳಿಗೆ. ತುರ್ಕ್ಮೆನಿಸ್ತಾನ್ನ ಒಟ್ಟು ವಿಸ್ತೀರ್ಣ ಸುಮಾರು 4,91,400 ಚದರ ಕಿಲೋಮೀಟರ್ ಆಗಿದೆ. ಅಂದರೆ ಇದು ಪಾಕಿಸ್ತಾನ್ನ ಅನೇಕ ಪ್ರಾಂತ್ಯಗಳಿಗಿಂತ ದೊಡ್ಡದಾಗಿದೆ. ಆದರೆ ಜನಸಂಖ್ಯೆ ಬಹಳ ಕಡಿಮೆ ಇರುವುದರಿಂದ ಪ್ರತಿ ಪ್ರಜೆಗೆ ಸರಾಸರಿ 70 ಚದರ ಕಿಲೋಮೀಟರ್ ಭೂಮಿ ಲಭ್ಯವಿದೆ. ತುರ್ಕ್ಮೆನಿಸ್ತಾನ್ನ ಒಟ್ಟು ಜನಸಂಖ್ಯೆ ಸುಮಾರು 6.3 ಮಿಲಿಯನ್ ಜನರನ್ನು ಹೊಂದಿದೆ. ಇದು ಈ ದೇಶವನ್ನು ಜಗತ್ತಿನಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಒಂದಾಗಿಸುತ್ತದೆ. ದೇಶದಲ್ಲಿ 70% ಜನರು ನಗರಗಳು ಮತ್ತು ಸಮೃದ್ಧವಾದ ಕಣಿವೆಗಳಲ್ಲಿ ವಾಸಿಸುತ್ತಿದ್ದರೆ, ಮರುಭೂಮಿ ವಿಸ್ತೀರ್ಣದಲ್ಲಿ ಕೇವಲ 30% ಜನಸಂಖ್ಯೆ ಮಾತ್ರ ಗ್ರಾಮಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ಅತಿದೊಡ್ಡ ಜಾತಿ ಸ್ಥಳೀಯ ತುರ್ಕ್ಮೆನ್ ಜನರು. ಅವರು ಜನಸಂಖ್ಯೆಯಲ್ಲಿ 70%ಗಿಂತ ಹೆಚ್ಚು ಇದ್ದಾರೆ. ಇದರ ನಂತರ ಉಜ್ಬೇಕರು 9%, ರಷ್ಯನರು 6%, ಕಜಕರು 3% ಮತ್ತು ಸುಮಾರು 10% ಇತರ ಸಣ್ಣ ಅಲ್ಪಸಂಖ್ಯಾತರು ಇದ್ದಾರೆ. ಜನಸಂಖ್ಯೆಯ ಆಧಾರದಲ್ಲಿ ತುರ್ಕ್ಮೆನಿಸ್ತಾನ್ ಜಗತ್ತಿನಲ್ಲಿ ಸುಮಾರು 122ನೇ ಸ್ಥಾನದಲ್ಲಿದೆ. ಪ್ರಿಯ ಮಿತ್ರರೇ, ತುರ್ಕ್ಮೆನಿಸ್ತಾನ್ ಅನ್ನು ಹಲವೊಮ್ಮೆ ಮಧ್ಯ ಏಷ್ಯಾದ ಉತ್ತರ ಕೊರಿಯಾ ಎಂದು ಕರೆಯುತ್ತಾರೆ ಮತ್ತು ಇದಕ್ಕೆ ಕಾರಣ ಅದರ ಕಠಿಣ ಮತ್ತು ಮುಚ್ಚಿದ ವ್ಯವಸ್ಥೆಯಾಗಿದೆ. ಈ ದೇಶವು ಬಾಹ್ಯವಾಗಿ ಆಧುನಿಕ ಕಟ್ಟಡಗಳು, ವಿಶಾಲ ರಸ್ತೆಗಳು ಮತ್ತು ಸುಂದರ ನಗರಗಳಿಂದ ತುಂಬಿದೆ. ಆದರೆ ಈ ಪ್ರಕಾಶ ವೈಭವದ ಹಿಂದೆ ಒಂದು ಕಠಿಣ ಮತ್ತು ಮುಚ್ಚಿದ ಸರ್ಕಾರಿ ವ್ಯವಸ್ಥೆ ಇದೆ. ಸರ್ಕಾರವು ಪ್ರತಿ ಪ್ರಮುಖ ಕ್ಷೇತ್ರದ ಮೇಲೆ ಆಳವಾದ ನಿಯಂತ್ರಣವನ್ನು ಹೊಂದಿದೆ. ಮಾಧ್ಯಮ, ರಾಜಕೀಯ ಮತ್ತು ಇಂಟರ್ನೆಟ್ ಎಲ್ಲವೂ ರಾಷ್ಟ್ರದ ಪ್ರಭಾವದಲ್ಲಿವೆ. ವಿದೇಶಿ ಪ್ರಯಾಣಿಕರು ಕೂಡ ಇಲ್ಲಿ ತಮ್ಮ ಇಷ್ಟಾನುಸಾರ ಸಂಚರಿಸಲು ಸಾಧ್ಯವಿಲ್ಲ. ಇಲ್ಲಿನ ಸಾಮಾನ್ಯ ಪ್ರಜೆಗಳಿಗೂ ವಿದೇಶಿ ಪ್ರಯಾಣ ಬಹಳ ಕಷ್ಟ, ಏಕೆಂದರೆ ಪಾಸ್ಪೋರ್ಟ್ ಮತ್ತು ವೀಸಾ ಪಡೆಯುವುದು ಸುಲಭವಲ್ಲ. ಮಿತ್ರರೇ, ಪಾಕಿಸ್ತಾನ್ನ ಪ್ರಸ್ತುತ ಪರಿಸ್ಥಿತಿಗಳನ್ನು ನೋಡಿದರೆ ನಮ್ಮ ದೇಶವು 3ನೇ ಉತ್ತರ ಕೊರಿಯಾವಾಗಿ ಮಾರ್ಪಡುತ್ತಿರುವಂತೆ ತೋರುತ್ತದೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ. ಈಗ ಇನ್ನಷ್ಟು ಆಶ್ಚರ್ಯಪಡಿಸುವ ವಿಷಯಗಳನ್ನು ಕೇಳುತ್ತಾ ಮತ್ತು ಈ ದೇಶದ ಬಗ್ಗೆ ಯೋಚಿಸುತ್ತಾ ಇರಿ. ಒಂದು ಮುಸ್ಲಿಂ ದೇಶವಾಗಿದ್ದರೂ ಇಲ್ಲಿ ಗಡ್ಡ ಬೆಳೆಸುವುದರ ಮೇಲೆ ಪೂರ್ಣ ನಿಷೇಧವಿದೆ. ಇಲ್ಲಿನ ಅಧ್ಯಕ್ಷರು ತಮ್ಮ ವಿಚಿತ್ರವಾದ ಅಭ್ಯಾಸಗಳಿಂದ ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಅವರ ಚಿಂತನಾ ವಿಧಾನವನ್ನು ಈ ವಿಷಯದ ಮೂಲಕ ಅಂದಾಜು ಮಾಡಿ. ಅವರು ತಮ್ಮ ಪ್ರಿಯ ನಾಯಿಯ ಚಿನ್ನದ ವಿಗ್ರಹವನ್ನು ನಗರದ ಒಂದು ಪ್ರಮುಖ ಸ್ಥಳದಲ್ಲಿ ಸ್ಥಾಪಿಸಿದರು. ಇದು ಇಂದಿಗೂ ಜನರಿಗೆ ಆಶ್ಚರ್ಯವನ್ನುಂಟು ಮಾಡುವ ವಿಷಯವಾಗಿ ಉಳಿದಿದೆ. ಮಿತ್ರರೇ, ತುರ್ಕ್ಮೆನಿಸ್ತಾನ್ನಲ್ಲಿ ಎಲ್ಲೆಡೆ ಬಿಳಿ ಬಣ್ಣದ ಕಾರುಗಳು ಮಾತ್ರ ಕಾಣಿಸುತ್ತವೆ, ಏಕೆಂದರೆ ಸರ್ಕಾರವು ಉಳಿದ ಎಲ್ಲಾ ಬಣ್ಣಗಳ ಕಾರುಗಳ ಮೇಲೆ ನಿಷೇಧ ಹೇರಿದೆ. ಅವರ ದೃಷ್ಟಿಯಲ್ಲಿ ಬಿಳಿ ಬಣ್ಣವು ಅದೃಷ್ಟ ಮತ್ತು ಒಳ್ಳೆಯ ನಸೀಬಿನ ಸಂಕೇತವಾಗಿ ಭಾವಿಸಲಾಗುತ್ತದೆ.
ಇಲ್ಲಿ ಅಧ್ಯಕ್ಷರ ವ್ಯಕ್ತಿತ್ವವನ್ನು ಬಹಳ ಗೌರವ ಮತ್ತು ಭಕ್ತಿಯಿಂದ ಪ್ರದರ್ಶಿಸಲಾಗುತ್ತದೆ. ಟಿವಿ ಚಾನೆಲ್ಗಳಲ್ಲಿ ಅಧ್ಯಕ್ಷರ ಪ್ರಶಂಸೆಗಳು ಸಾಮಾನ್ಯವಾಗಿವೆ. ಸರ್ಕಾರಿ ಸಭೆಗಳಲ್ಲಿ ಅವರನ್ನು ಹೊಗಳುವುದು ಕಡ್ಡಾಯವಾಗಿ ಭಾವಿಸಲಾಗುತ್ತದೆ. ಅಧ್ಯಕ್ಷರ ವಿರುದ್ಧ ಮಾತನಾಡುವುದು ಅಥವಾ ಪ್ರಶ್ನೆಗಳನ್ನು ಎತ್ತುವುದು ಅಪರಾಧವಾಗಿದೆ. ವಿಮರ್ಶೆ ಮಾಡಿದರೆ ಶಿಕ್ಷೆಯೂ ವಿಧಿಸಲಾಗುತ್ತದೆ. ತುರ್ಕ್ಮೆನಿಸ್ತಾನ್ನಲ್ಲಿ ಇಸ್ಲಾಂ ಅತಿದೊಡ್ಡ ಮತ್ತು ಸರ್ಕಾರಿ ಧರ್ಮವಾಗಿದೆ. ದೇಶದಲ್ಲಿ ಸುಮಾರು 49% ಜನಸಂಖ್ಯೆ ಸುನ್ನಿ ಶಾಫಿ ಮದ್ಹಬ್ಗೆ ಸೇರಿದ್ದು. ದೈನಂದಿನ ಜೀವನದಲ್ಲಿ ತುರ್ಕ್ಮೆನ್ ಪ್ರಜೆಗಳು ತಮ್ಮ ಧರ್ಮವನ್ನು ಸಂಸ್ಕೃತಿ ಮತ್ತು ಆಚಾರಗಳೊಂದಿಗೆ ಬೆರೆಸಿ ಆಚರಿಸುತ್ತಾರೆ. ಇಸ್ಲಾಂ ಇಲ್ಲಿನ ಜನರ ದೈನಂದಿನ ಜೀವನದಲ್ಲಿ ಆಳವಾಗಿ ಬೇರೂರಿದೆ. ಮಿತ್ರರೇ, ತುರ್ಕ್ಮೆನಿಸ್ತಾನ್ನ ಹಿಂದಿನ ಅಧ್ಯಕ್ಷ ಸಪರ್ಮುರಾತ್ ನಿಯಾಜೋವ್ ಅವರನ್ನು ತುರ್ಕ್ಮೆನ್ ಬಾಷಿ, ತುರ್ಕ್ಮೆನ್ಗಳ ತಂದೆ ಎಂದು ಕರೆಯುತ್ತಿದ್ದರು. ಅವರು ದೇಶದ ರಾಜಧಾನಿ ಅಶ್ಗಾಬಾಟ್ನ ಮಧ್ಯದಲ್ಲಿ ತಮ್ಮ ಸ್ವಂತ ಚಿನ್ನದ ವಿಗ್ರಹವನ್ನು ನಿರ್ಮಿಸಿದರು. ಬಾಹ್ಯವಾಗಿ ಇದು ಸಾಮಾನ್ಯ ವಿಷಯವಾಗಿ ತೋರಬಹುದು, ಆದರೆ ಈ ವಿಗ್ರಹದ ವಾಸ್ತವಿಕತೆ ಬಹಳ ಆಶ್ಚರ್ಯಕರವಾಗಿದೆ, ಏಕೆಂದರೆ ಇದು ಶುದ್ಧ ಚಿನ್ನದಿಂದ ತಯಾರಿಸಲಾಗಿದೆ. ಇದಕ್ಕಿಂತ ಆಸಕ್ತಿದಾಯಕ ವಿಷಯ ಏನೆಂದರೆ, ಈ ವಿಗ್ರಹವು ಸೂರ್ಯಕಿರಣಗಳೊಂದಿಗೆ ತಿರುಗುತ್ತಾ ಇತ್ತು. ಅದರಿಂದ ಅಧ್ಯಕ್ಷರ ಮುಖ ಯಾವಾಗಲೂ ಸೂರ್ಯಕಾಂತಿಯಲ್ಲಿ ಪ್ರಕಾಶಿಸುತ್ತಿತ್ತು. ಈ ಕಾರಣಕ್ಕಾಗಿಯೇ ಈ ವಿಗ್ರಹವು ಇಂದಿಗೂ ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರ ಮತ್ತು ನಂಬಲು ಅಸಾಧ್ಯವಾದ ಸರ್ಕಾರಿ ನಿರ್ಧಾರಗಳಲ್ಲಿ ಒಂದಾಗಿ ಎಣಿಸಲಾಗುತ್ತದೆ. ತುರ್ಕ್ಮೆನಿಸ್ತಾನ್ನಲ್ಲಿ ಉಚಿತ ಸೌಲಭ್ಯಗಳ ಬಗ್ಗೆ ಮಾತನಾಡುವುದಾದರೆ, ತುರ್ಕ್ಮೆನ್ ಪ್ರಜೆಗಳು ವಿದ್ಯೆ ಮತ್ತು ಆರೋಗ್ಯ ಸೇವೆಗಳನ್ನು ಸುಮಾರು ಉಚಿತವಾಗಿ ಪಡೆಯುತ್ತಾರೆ. ಈ ಸೌಲಭ್ಯಗಳು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗದೆ ಗ್ರಾಮೀಣ ಪ್ರದೇಶಗಳಲ್ಲೂ ಲಭ್ಯವಿವೆ. ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಬಹುತೇಕ ಉಚಿತವಾಗಿವೆ. ಸರ್ಕಾರಿ ಆಸ್ಪತ್ರೆಗಳು ಪ್ರಜೆಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡುತ್ತವೆ. ಇದರಿಂದ ಪ್ರತಿ ವ್ಯಕ್ತಿಗೂ ಆರ್ಥಿಕ ಒತ್ತಡವಿಲ್ಲದೆ ವಿದ್ಯೆ ಪಡೆಯಲು ಮತ್ತು ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತದೆ. ಇದಕ್ಕೆ ಜೊತೆಗೆ ಪೆಟ್ರೋಲ್ ಕೂಡ ಬಹಳ ಸಸ್ತವಾಗಿದೆ. 1 ಲೀಟರ್ ಪೆಟ್ರೋಲ್ನ ಬೆಲೆ ಕೇವಲ 10 ರೂಪಾಯಿ ಪಾಕಿಸ್ತಾನಿ ರೂಪಾಯಿಗಳಲ್ಲಿ ಇರುತ್ತದೆ. ಅದೇ ರೀತಿ ಪ್ರತಿ ಪ್ರಜೆಗೂ ಪ್ರತಿ ತಿಂಗಳು ಸರ್ಕಾರದಿಂದ 122 ಲೀಟರ್ ಉಚಿತ ಪೆಟ್ರೋಲ್ ಕೂಡ ದೊರೆಯುತ್ತದೆ. ಈ ಸೇವೆಗಳು ಜೀವನವನ್ನು ಸುಖಕರವಾಗಿಸುವುದು ಮಾತ್ರವಲ್ಲದೆ ಸಣ್ಣ ವ್ಯಾಪಾರಗಳು ಮತ್ತು ದೈನಂದಿನ ಖರೀದಿಗಳಲ್ಲೂ ಸಹಾಯಕವಾಗುತ್ತವೆ ಎಂದು ಪ್ರಜೆಗಳು ಹಲವೊಮ್ಮೆ ಭಾವಿಸುತ್ತಾರೆ. ಮಿತ್ರರೇ, ತುರ್ಕ್ಮೆನಿಸ್ತಾನ್ನಲ್ಲಿ ನಿಜವಾಗಿಯೂ ನರಕದ ಬಾಗಿಲು ಜಗತ್ತಿನ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಸ್ಥಳಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ಸ್ಥಳೀಯ ಭಾಷೆಯಲ್ಲಿ ದರ್ವಾಜಾ ಗ್ಯಾಸ್ ಕ್ರೇಟರ್ ಎಂದು ಕರೆಯುತ್ತಾರೆ. ಈ ಸ್ಥಳವು ದೇಶದ ಮಧ್ಯಭಾಗದಲ್ಲಿ ಕಾರಾಕುಮ್ ಮರುಭೂಮಿಯಲ್ಲಿದೆ. ಇದು ಯಾವುದೇ ನೈಸರ್ಗಿಕ ಅಗ್ನಿಪರ್ವತವಲ್ಲ, ಬದಲಿಗೆ ಒಂದು ಮಾನವ ತಪ್ಪಿನ ಫಲಿತಾಂಶವಾಗಿದೆ. 1971ರಲ್ಲಿ ಸೋವಿಯತ್ ಕಾಲದಲ್ಲಿ ತಜ್ಞರು ಇಲ್ಲಿ ಸಹಜ ಅನಿಲಕ್ಕಾಗಿ ಹುಡುಕುತ್ತಿರುವಾಗ ಇದ್ದಕ್ಕಿದ್ದಂತೆ ಭೂಮಿ ಕುಸಿದು ಬಹಳ ದೊಡ್ಡ ಗುಂಡಿ ಉಂಟಾಯಿತು. ಇದರ ವ್ಯಾಸ ಸುಮಾರು 70 ಮೀಟರ್ ಮತ್ತು ಆಳ ಸುಮಾರು 30 ಮೀಟರ್. ಈ ಗುಂಡಿಯಿಂದ ವಿಷಕಾರಿ ಅನಿಲ ಹೊರಬರುವುದು ಪ್ರಾರಂಭವಾಯಿತು. ಆದ್ದರಿಂದ ತಜ್ಞರು ಈ ಅನಿಲ ಕೆಲವು ದಿನಗಳಲ್ಲಿ ಮುಗಿದು ಹೋಗುತ್ತದೆ ಎಂಬ ಉದ್ದೇಶದೊಂದಿಗೆ ಅದಕ್ಕೆ ಬೆಂಕಿ ಹಚ್ಚಿದರು. ಆದರೆ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಬೆಂಕಿ ಇಂದಿಗೂ ಉರಿಯುತ್ತಲೇ ಇದೆ. ಅದಕ್ಕಾಗಿಯೇ ಇದನ್ನು ನರಕದ ಬಾಗಿಲು ಎಂದು ಕರೆಯಲು ಪ್ರಾರಂಭಿಸಿದರು. ಇಂದು ನರಕದ ಬಾಗಿಲು ತುರ್ಕ್ಮೆನಿಸ್ತಾನ್ನಲ್ಲಿ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿ ಮಾರ್ಪಟ್ಟಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ವಿದೇಶಿ ಪ್ರಯಾಣಿಕರು ಇದನ್ನು ನೋಡಲು ಬರುತ್ತಾರೆ. ಮಿತ್ರರೇ, ಅಶ್ಗಾಬಾದ್ ತುರ್ಕ್ಮೆನಿಸ್ತಾನ್ನ ರಾಜಧಾನಿ ಮಾತ್ರವಲ್ಲ, ಗುರುತು ಮತ್ತು ನಿಯಂತ್ರಣಕ್ಕೆ ಸಂಕೇತವೂ ಕೂಡ. ಈ ನಗರದ ಅಡಿಪಾಯ 19ನೇ ಶತಮಾನದ ಅಂತ್ಯದಲ್ಲಿ ಹಾಕಲಾಗಿತ್ತು, ಆದರೆ ಅದರ ನಿಜವಾದ ರೂಪ 20ನೇ ಶತಮಾನದ ನಂತರ ರೂಪುಗೊಂಡಿತು. ಏಕೆಂದರೆ 1948ರ ಭೂಕಂಪದಲ್ಲಿ ಈ ನಗರವು ಸಂಪೂರ್ಣವಾಗಿ ನಾಶವಾಯಿತು. ಅನೇಕರಿಗೆ ತಿಳಿಯದ ವಿಷಯವೇನೆಂದರೆ, ಇಂದಿನ ಅಶ್ಗಾಬಾದ್ ವಾಸ್ತವವಾಗಿ ವಿನಾಶದ ನಂತರ ಪುನರ್ಜನ್ಮ ಪಡೆದ ನಗರವಾಗಿದೆ. ಅಶ್ಗಾಬಾದ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಜಗತ್ತಿನಲ್ಲೇ ಅತ್ಯಧಿಕ ಬಿಳಿ ಮಾರ್ಬಲ್ ಹೊಂದಿರುವ ನಗರವಾಗಿ ನೋಂದಾಯಿಸಲಾಗಿದೆ. ಈ ರೆಕಾರ್ಡ್ 2013ರಲ್ಲಿ ಸ್ಥಾಪಿತವಾಯಿತು. ಗಿನ್ನಿಸ್ ಬುಕ್ ತಂಡ ನಗರವನ್ನು ಸಂದರ್ಶಿಸಿದಾಗ ಇಲ್ಲಿ ಸುಮಾರು 550 ಕಟ್ಟಡಗಳು ಬಿಳಿ ಮಾರ್ಬಲ್ನಿಂದ ನಿರ್ಮಿಸಲಾಗಿದೆ ಎಂದು ತಿಳಿದುಬಂದಿತು. ಈ ವಿಶೇಷ ಮಾರ್ಬಲ್ ಅನ್ನು ಇಟಲಿಯಿಂದ ಆಮದು ಮಾಡಿಕೊಳ್ಳಲಾಗಿದೆ. ನಗರದ ಸರ್ಕಾರಿ ಕಟ್ಟಡಗಳು, ಸ್ಮಾರಕಗಳು, ಉದ್ಯಾನವನಗಳು ಮತ್ತು ರಸ್ತೆಗಳ ಪಕ್ಕದ ಗೋಡೆಗಳು ಕೂಡ ಮಾರ್ಬಲ್ನಿಂದ ಅಲಂಕರಿಸಲಾಗಿವೆ. ರಾತ್ರಿ ಸಮಯದಲ್ಲಿ ನಗರವು ಬೆಳಕಿನಲ್ಲಿ ಮುಳುಗಿದಾಗ ನೀವು ಏನೋ ಕನಸಿನಲ್ಲಿ ಅಥವಾ ಮಾಯಾ ಲೋಕದಲ್ಲಿ ನಡೆಯುತ್ತಿರುವಂತೆ ತೋರುತ್ತದೆ. ಅಶ್ಗಾಬಾದ್ನ ಈ ವಿಶೇಷ ಸೌಂದರ್ಯವು ಇದನ್ನು ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತು ಮನೋಹರ ನಗರಗಳಲ್ಲಿ ಒಂದಾಗುತ್ತದೆ. ಮಿತ್ರರೇ, ಈ ನಗರಕ್ಕೆ ಮತ್ತೊಂದು ಮುಖವೂ ಇದೆ, ಅದು ಅದರ ನಿಶ್ಶಬ್ದತೆ. ಈ ನಗರವು ಹೊರಗಿನಿಂದ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ಒಳಗಿನಿಂದ ಅದಕ್ಕಿಂತ ಹೆಚ್ಚು ನಿಶ್ಶಬ್ದವಾಗಿಯೂ ಇರುತ್ತದೆ. ಅಶ್ಗಾಬಾದ್ನ ಬೀದಿಗಳು ಹಲವೊಮ್ಮೆ ಬಹಳ ಖಾಲಿಯಾಗಿ ಕಾಣುತ್ತವೆ. ಉದ್ದನೆಯ ಕ್ಯೂಗಳಿಲ್ಲ, ದಟ್ಟಣೆಯಿಲ್ಲ, ಕೋಲಾಹಲವಿಲ್ಲ.
ಸಂದರ್ಶಕರು ಇವೆಲ್ಲವನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಇಷ್ಟು ಆಧುನಿಕವಾಗಿ ಮತ್ತು ಸುಂದರವಾಗಿದ್ದರೂ ನಗರವು ಇಷ್ಟು ಶೂನ್ಯವಾಗಿ ಮತ್ತು ನಿಶ್ಶಬ್ದವಾಗಿ ಏಕಿರುತ್ತದೆ? ಇದಕ್ಕೆ ಅತಿದೊಡ್ಡ ಕಾರಣ ಸರ್ಕಾರಿ ನಿಯಮಗಳು. ತುರ್ಕ್ಮೆನಿಸ್ತಾನ್ನಲ್ಲಿ ಜನಸಾಮಾನ್ಯ ಕಾರ್ಯಕಲಾಪಗಳು ಮತ್ತು ಚಲನೆಗಳ ಮೇಲೆ ಕಠಿಣ ನಿಯಂತ್ರಣವಿದೆ. ಜನರು ಹೆಚ್ಚು ಹೊರಗೆ ಸಂಚರಿಸಲು ಅಥವಾ ನಗರದಲ್ಲಿ ಅನಗತ್ಯವಾಗಿ ಗುಂಪುಗೂಡಲು ಅನುಮತಿ ನೀಡಲಾಗುವುದಿಲ್ಲ. ಸರ್ಕಾರವು ಜನಸಮಾವೇಶಗಳು ಮತ್ತು ಬೀದಿಗಳ ಮೇಲೂ ನಿಗಾ ಇಡುತ್ತದೆ. ಅದರಿಂದ ನಗರವು ಯಾವಾಗಲೂ ಶುಚಿಯಾಗಿ ಮತ್ತು ಕ್ರಮಬದ್ಧವಾಗಿ ಕಾಣುತ್ತದೆ. ಅಶ್ಗಾಬಾತ್ ಒಂದು ಸುಂದರವಾದ ನಗರವಾಗಿದೆ, ಆದರೆ ಇದು ನಿಶ್ಶಬ್ದ ನಗರವಾಗಿದೆ. ಅಲ್ಲಿ ಕಟ್ಟಡಗಳು ಪ್ರಕಾಶಿಸುತ್ತವೆ, ಆದರೆ ಬೀದಿಗಳು ಖಾಲಿಯಾಗಿರುತ್ತವೆ. ಬಾಹ್ಯವಾಗಿ ಈ ನಗರವು ಏನೋ ಕನಸಿನಂತೆ ತೋರುತ್ತದೆ, ಆದರೆ ಈ ಕನಸಿನ ಒಳಗೆ ಆಳವಾದ ನಿಶ್ಶಬ್ದತೆ ಮತ್ತು ಒಂಟಿತನ ದಾಕ್ಷಿಣ್ಯವಾಗಿ ಅಡಗಿರುತ್ತದೆ. ಇದು ಇದನ್ನು ನಿಜವಾಗಲೂ ರಹಸ್ಯಮಯವಾಗುತ್ತದೆ. ಮಿತ್ರರೇ, ಅಖಾಲ್ ತೆಕೆ ಕುದುರೆ ತುರ್ಕ್ಮೆನಿಸ್ತಾನ್ನಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ಪ್ರಸಿದ್ಧ ಕುದುರೆ ಜಾತಿಯಾಗಿದೆ ಮತ್ತು ಇಂದಿಗೂ ದೇಶದ ರಾಷ್ಟ್ರೀಯ ಗುರುತು ಮತ್ತು ಗರ್ವದ ಭಾಗವಾಗಿ ಭಾವಿಸಲಾಗುತ್ತದೆ. ಈ ಕುದುರೆಗಳು ತಮ್ಮ ವೇಗಕ್ಕೆ ಜಗತ್ತಿನ ಮಟ್ಟದಲ್ಲಿ ಪ್ರಸಿದ್ಧವಾಗಿವೆ. ಈ ಕುದುರೆಗಳು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ವೇಗ, ಬಲವಾದ ಸ್ನಾಯುಗಳು ಮತ್ತು ಅದ್ಭುತ ಅಭ್ಯಾಸಗಳ ಕಾರಣದಿಂದ ಈ ಕುದುರೆಗಳು ದೀರ್ಘದೂರದ ಪಂದ್ಯಗಳು ಮತ್ತು ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತವೆ. ತುರ್ಕ್ಮೆನಿಸ್ತಾನ್ನಲ್ಲಿ ಈ ಕುದುರೆಗಳಿಗೆ ಎಷ್ಟು ಗೌರವವಿವೆ ಎಂದರೆ ಅವುಗಳ ಚಿತ್ರಗಳು, ನೋಟುಗಳು, ಸ್ಟ್ಯಾಂಪುಗಳು ಮತ್ತು ಸರ್ಕಾರಿ ಚಿಹ್ನೆಗಳ ಮೇಲೂ ಮುದ್ರಿಸಲಾಗಿದೆ. ಪ್ರತಿ ವರ್ಷ ತುರ್ಕ್ಮೆನಿಸ್ತಾನ್ನಲ್ಲಿ ಒಂದು ವಿಶೇಷ ದಿನ, ರಾಷ್ಟ್ರೀಯ ಕುದುರೆ ದಿನೋತ್ಸವವನ್ನು ಆಚರಿಸುತ್ತಾರೆ. ಅದರಲ್ಲಿ ಈ ಕುದುರೆಗಳನ್ನು ಅಲಂಕರಿಸುತ್ತಾರೆ. ಅವುಗಳ ಪಂದ್ಯಗಳು ಮತ್ತು ಪ್ರದರ್ಶನಗಳು ನಡೆಯುತ್ತವೆ ಮತ್ತು ಅತ್ಯುತ್ತಮ ಕುದುರೆಗೆ ಗೌರವ ಮತ್ತು ಬಹುಮಾನ ನೀಡಲಾಗುತ್ತದೆ. ಮಿತ್ರರೇ, ತುರ್ಕ್ಮೆನಿಸ್ತಾನ್ನ ಆರ್ಥಿಕ ವ್ಯವಸ್ಥೆ ನೈಸರ್ಗಿಕ ಸಂಪನ್ಮೂಲಗಳು, ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಕಾರ್ಯಕಲಾಪಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಮೂಲ ಸ್ತಂಭವಾಗಿ ಕಾರ್ಯನಿರ್ವಹಿಸುತ್ತದೆ. ಅತ್ಯಂತ ಪ್ರಮುಖ ಕ್ಷೇತ್ರವೆಂದರೆ ಶಕ್ತಿ, ಏಕೆಂದರೆ ತುರ್ಕ್ಮೆನಿಸ್ತಾನ್ ಜಗತ್ತಿನ ಅತಿದೊಡ್ಡ ಸಹಜ ಅನಿಲ ನಿಕ್ಷೇಪಗಳಲ್ಲಿ ಒಂದನ್ನು ಹೊಂದಿದೆ ಮತ್ತು ಕಚ್ಚಾ ತೈಲ, ಅನಿಲ ಮತ್ತು ಶಕ್ತಿ ಕೈಗಾರಿಕೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿದೊಡ್ಡ ಪಾಲನ್ನು ನೀಡುತ್ತದೆ. ದೇಶದಲ್ಲಿ ಅನಿಲ ಮತ್ತು ಕಚ್ಚಾ ತೈಲದ ದೊಡ್ಡ ಪ್ರಕ್ರಿಯಾಕರಣ ಘಟಕಗಳಿವೆ ಮತ್ತು ತುರ್ಕ್ಮೆನಿಸ್ತಾನ್ನ ಅನಿಲವು ಸ್ಥಳೀಯ ಬಳಕೆಗೆ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ರಫ್ತು ಮಾಡಲಾಗುತ್ತದೆ. ಇದರ ಕಾರಣದಿಂದ ಈ ದೇಶವು ಈ ಪ್ರದೇಶದ ಆರ್ಥಿಕ ನಕ್ಷೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ತುರ್ಕ್ಮೆನಿಸ್ತಾನ್ನ ಇತಿಹಾಸ ಕೇವಲ ಒಂದು ದೇಶದ ಕಥೆ ಮಾತ್ರವಲ್ಲ, ಮಧ್ಯ ಏಷ್ಯಾದ ನಾಗರಿಕತೆ, ಸಾಮ್ರಾಜ್ಯಗಳು ಮತ್ತು ಸಾಂಸ್ಕೃತಿಕ ಸಮ್ಮಿಶ್ರಣದ ಜೀವಂತ ಚಿತ್ರವಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿ ವಿಶಾಲ ಮರುಭೂಮಿ, ನದಿಗಳು ಮತ್ತು ಸಮೃದ್ಧ ಕಣಿವೆಗಳೊಂದಿಗೆ ಪ್ರಾಚೀನ ಮಾನವ ವಾಸಕ್ಕೆ ಕೇಂದ್ರವಾಗಿತ್ತು. ಅಲ್ಲಿ ಜನರು ಬೇಟೆ, ಕೃಷಿ ಮತ್ತು ಪಶುಸಾಕಣೆಯಲ್ಲಿ ನಿಪುಣರಾಗಿದ್ದರು. ಆಸಕ್ತಿದಾಯಕ ವಿಷಯವೇನೆಂದರೆ ತುರ್ಕ್ಮೆನಿಸ್ತಾನ್ ಭೂಮಿಯಲ್ಲಿ ನಿಜವಾಗಿಯೂ ಮೆರ್ವ್ ಮತ್ತು ಕೋನೆ ಉರ್ಗೆಂಚ್ ನಗರಗಳು ಪ್ರಾಚೀನ ಸಂಪ್ರದಾಯಗಳು, ಸಾಮ್ರಾಜ್ಯಗಳು ಮತ್ತು ವ್ಯಾಪಾರ ಮಾರ್ಗಗಳ ಭಾಗವಾಗಿದ್ದವು. ಈ ನಗರಗಳು ಸೆಲ್ಜುಕ್, ಖ್ವಾರಜಮ್ ಶಾಹಿ ಮತ್ತು ಇತರ ಸಾಮ್ರಾಜ್ಯಗಳಿಗೆ ವಿದ್ಯಾ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿ ಮಾರ್ಪಟ್ಟವು. ತುರ್ಕ್ಮೆನ್ ಬುಡಕಟ್ಟು ಜನರು ತಮ್ಮ ಸ್ವಾತಂತ್ರ್ಯ, ಬುಡಕಟ್ಟು ಏಕತೆ ಮತ್ತು ಯುದ್ಧ ನೈಪುಣ್ಯಕ್ಕೆ ಪ್ರಸಿದ್ಧರಾಗಿದ್ದರು. 11ನೇ ಶತಮಾನದಲ್ಲಿ ಸೆಲ್ಜುಕ್ ಸಾಮ್ರಾಜ್ಯವು ಈ ಪ್ರದೇಶವನ್ನು ಆಕ್ರಮಿಸಿ ಅದನ್ನು ಇರಾನ್ ಮತ್ತು ಖೊರಾಸಾನ್ನೊಂದಿಗೆ ಸೇರಿಸಿತು. ಇದರಿಂದ ಈ ಪ್ರದೇಶವು ಸೈನಿಕ ತಂತ್ರ, ವ್ಯಾಪಾರ ಮಾರ್ಗಗಳು ಮತ್ತು ವಿದ್ಯಾಕೇಂದ್ರಗಳಿಗೆ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿತು. 19ನೇ ಶತಮಾನದಲ್ಲಿ ರಷ್ಯನ್ ಸಾಮ್ರಾಜ್ಯವು ತುರ್ಕ್ಮೆನಿಸ್ತಾನನ್ನು ಆಕ್ರಮಿಸಿ ಅದನ್ನು ತುರ್ಕ್ಮೆನ್ ಪ್ರದೇಶವಾಗಿ ರಷ್ಯನ್ ಅನುಬಂಧದಲ್ಲಿ ಸೇರಿಸಿತು. 1924ರಲ್ಲಿ ತುರ್ಕ್ಮೆನಿಸ್ತಾನ್ ಸೋವಿಯತ್ ಯೂನಿಯನ್ ಅಡಿಯಲ್ಲಿ ಒಂದು ಸೋಷಿಯಲಿಸ್ಟ್ ರಿಪಬ್ಲಿಕ್ ಆಯಿತು. ಇದು ಆರ್ಥಿಕ ವ್ಯವಸ್ಥೆ, ವಿದ್ಯೆ ಮತ್ತು ನಗರಾಭಿವೃದ್ಧಿಗೆ ಹೊಸ ವಿಧಾನಗಳನ್ನು ಪರಿಚಯಿಸಿತು, ಆದರೆ ರಾಜಕೀಯ ಸ್ವಾತಂತ್ರ್ಯ ಪರಿಮಿತವಾಗಿಯೇ ಇತ್ತು. 1991ರಲ್ಲಿ ಸೋವಿಯತ್ ಯೂನಿಯನ್ ಪತನದ ನಂತರ ತುರ್ಕ್ಮೆನಿಸ್ತಾನ್ ಒಂದು ಸ್ವತಂತ್ರ ದೇಶವಾಗಿ ಉದ್ಭವಿಸಿತು ಮತ್ತು ಅಧ್ಯಕ್ಷ ಸಪರ್ಮುರಾತ್ ನಿಯಾಜೋವ್ ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಹೊಸ ಬಣ್ಣಗಳಲ್ಲಿ ಕ್ರಮಪಡಿಸಿದರು. ಇತಿಹಾಸ ಹೇಳುವುದೇನೆಂದರೆ ತುರ್ಕ್ಮೆನಿಸ್ತಾನ್ ಭೂಮಿಯಲ್ಲಿ ಸಾವಿರಾರು ವರ್ಷಗಳಿಂದ ವೈವಿಧ್ಯ ನಾಗರಿಕತೆಗಳು, ಸಾಮ್ರಾಜ್ಯಗಳು ಮತ್ತು ಸಂಸ್ಕೃತಿಗಳು ಅರಳಿದವು ಮತ್ತು ಇಂದಿಗೂ ಈ ದೇಶವು ತನ್ನ ಪ್ರಾಚೀನ ಇತಿಹಾಸ ಮತ್ತು ಆಧುನಿಕ ಕಾಲದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಗುರುತಿನ ಸಮ್ಮಿಶ್ರಣದೊಂದಿಗೆ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ.
ಆದ್ದರಿಂದ ಮಿತ್ರರೇ, ಇದೇ ನಮ್ಮ ಇಂದಿನ ಆಸಕ್ತಿದಾಯಕ ಮತ್ತು ಆಶ್ಚರ್ಯಗಳಿಂದ ತುಂಬಿದ ತುರ್ಕ್ಮೆನಿಸ್ತಾನ್ ಪ್ರಯಾಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಮತ್ತು ಇದರಿಂದ ನೀವು ಏನಾದರೂ ಹೊಸ ವಿಷಯ ಕಲಿತಿದ್ದೀರಿ ಎಂದು ನಾವು ಆಶಿಸುತ್ತೇವೆ. ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.